ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಪಯಣದಲ್ಲಿರೋ ಕಾರ್ ಮ್ಯೂಸಿಯಂ ನೋಡೋದಕ್ಕೆ ಬಂದಿದ್ದೀವಿ. ಸೊ ಇದಿರೋದು ಮೈಸೂರು ಹೈವೇ ರೋಡಲ್ಲಿದೆ ಮತ್ತು ಮೈಸೂರಿಂದ 13 ಕಿಲೋಮೀಟರ್ ಅಷ್ಟೇ ಆಗುತ್ತೆ ಇಲ್ಲಿ ಬರೋದಕ್ಕೆ. ಎಷ್ಟೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಫೈನಲಿ ಇಲ್ಲಿ ಬಂದಿದ್ದೀವಿ. ಸೊ ಹೋಗೋಣ ಬನ್ನಿ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ತೊಗೊಬೇಕು. ಪರ್ ಪರ್ಸನ್ಗೆ 70 ರುಪೀಸ್ ಆಗುತ್ತೆ. 12 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ. ಬಟ್ ಇದು ಓಪನಿಂಗು ಮತ್ತು ಕ್ಲೋಸಿಂಗ್ ಟೈಮು 9 ನೈಟು 8 ಇರುತ್ತೆ ಇದು. ಸೊ ಈ ಕಾರ್ ಬಂದು ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡ್ತಿರುವಂಥ ಕಾರ್ ಇದು. ಸೊ ಹಾಗಾಗಿ ಶೋ ಪೀಸ್ ಥರ ಹಾಗೆ ಇಟ್ಟಿದ್ದಾರೆ ಇದನ್ನು. ಸೊ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣ ರೈಟ್ ಸೈಡಲ್ಲಿ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರಲ್ಲ ಅಂಥದ್ದು ವಸ್ತುಗಳೆಲ್ಲ ಇಟ್ಟಿದ್ದಾರೆ. ವೀಲ್ಗಳಾಗಿರ್ಬೋದು, ಚಕ್ರಗಳಾಗಿರ್ಬೋದು, ಎತ್ತಿನ ಗಾಡಿ ಚಕ್ರಗಳು ಬರುತ್ತಲ್ಲ ಅದು, ಮತ್ತು ತಡ್ಕೊಂಡು ಹೋಗ್ತಿರೋವಂಥ ಗಾಡಿಗಳು ಎಲ್ಲ ಪ್ರತಿಯೊಂದು ಶೋ ಪೀಸ್ ಆಗಿಟ್ಟಿದ್ದಾರೆ. ಈ ಕಾರ್ ಮಾತ್ರ ಮಸ್ತಾಗಿದೆ. ಕಾರು ಎಷ್ಟು ಲಕ್ಸುರಿ ಆಗಿದೆ. ರೂಲ್ಸ್ ರಾಯ್ಸ್ ಅಂತ ಕಾರ್ ನೇಮ್ ಬಂದು, ಮತ್ತು ಅಲ್ಲಿ ಡೇಟು, ಇಯರ್ಸು ಎಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ ಕಾರ್ ಮೇಲೆ. ಸೊ ಇಲ್ಲಿ ಈ ಕಾರ್ ಬಂದು ಜಯರಾಮಾಚಾರ್ಯ ಒಡೆಯರ್ ಅವ್ರದ್ದು ಕಾರ್ ಇದು. ಸೊ ಇದನ್ನು ಶೋ ಪೀಸಾಗಿ ಇಟ್ಟಿದ್ದಾರೆ. ನಿಮ್ಗೆ ಯಾವ ಕಾರ್ ಬೇಕು? ಯಾವ ಕಲರ್ ಬೇಕು? ಕಾರ್ ಯಾವ್ದು ಬೇಕು? ಹಾಂ, ಯಾವ್ದು ಇಷ್ಟ ಆಯಿತು ಜಿಯಾನ್? ಯಾವ್ದು ಇಷ್ಟ ಇದೆ ಹೇಳು. ಇದಾ ಅದಾ? ಇಲ್ಲೆಲ್ಲ ಬೈಕ್ ಇಟ್ಟಿದ್ದಾರೆ ಅನ್ಸುತ್ತೆ. ಹಾಂ, ಏನು ಚಿನ್ನ? ಏನು ಯಾವ್ದು ತಗೋಬೇಕು ನೀವು? ಯಾವ್ದು ತಗೋತೀರಾ? ಯಾವ್ದು ಬೇಕಿದ್ರಲ್ಲ ಹೇಳು. ಯಾವುದು? ಸೊ ಇದು 1947 ಸಿಟ್ರೋನ್ ಟ್ರಾಕ್ಷನ್ ಅವಂತ ಅಂತ ಫ್ರಾನ್ಸ್ ಕಾರಿಂದ. ಮತ್ತು ಈ ಥರ ಕಾನ್ಸೆಪ್ಟ್, ಮ್ಯೂಸಿಯಂ ಕಾನ್ಸೆಪ್ಟ್ ಏನು ಆಗಿನ ಕಾಲದಲ್ಲಿ ಏನು ಯೂಸ್ ಮಾಡ್ತಿದ್ರು ಅದೇ ಥರ ಕಾನ್ಸೆಪ್ಟ್ ಎಲ್ಲ ಧರ್ಮಸ್ಥಳದಲ್ಲೂ ಕೂಡ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ದು ಅಲ್ಲಿ. ಮೇ ಬಿ ಈಗ ಇಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಲ್ಲಿಂದ ಶಿಫ್ಟ್ ಇಲ್ಲಿಂಗ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅಂಬಾಸಿಡರ್ ಗೊತ್ತು, ನಾನೇ ಅದನ್ನು ಮಾಡ್ತಿರೋದು. ಇದೊಂದು ಸಕ್ಕತ್ತಾಗಿದೆ. ಇದಂತೂ ಮಸ್ತಾಗಿದೆ. ಟ್ರಾವೆಲ್ ಬೆಡಲ್ ರೇರ್ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿದೆ. ಇಲ್ಲಿ ಸಖತ್ತಾಗಿದೆ. ಇದು ಎಲ್ಲ ಒಂಥರ ಯೂನಿಕ್ ಕಲರ್ಸ್ ಥರ ಇದೆ. ಸಖತ್ತಾಗಿದೆ. ಒಂದೊಂದು ಕಾರು ಒಂದೊಂದು ಡಿಫ್ರೆಂಟ್ ಆಗಿದೆ ಕಲರ್. ಸಖತ್ತಾಗಿದೆ ಕಾರು, ಕಲರು ಮಸ್ತಾಗಿದೆ. ಈ ಕಾರ್ ಅಂತೂ ಮಸ್ತಾಗಿದೆ. ಒಂದೊಂದು ಕಾರು ಒಂದೊಂದು ಯೂನಿಕ್ ಆಗಿದೆ. ಮತ್ತು ಕಲರ್ಸ್ ಆಗಿರ್ಬೋದು, ಕಾರ್ ಕಾಂಬಿನೇಷನ್ ಆಗಿರ್ಬೋದು,
ವೆರೈಟಿ ಆಗಿರೋ ಕಾರ್ ಇಟ್ಟಿದ್ದಾರೆ ಅಂತೂ ಇಲ್ಲಂತೂ ಶೋ ಪೀಸ್ ಥರ ಸಖತ್ತಾಗಿದೆ. ಸೊ ಈ ಕಾರ್ ಬಂದು ಶರ್ವಲೆ ಇಂಪಾಲ ಅಂತ ಕಾರು ನೇಮ್ ಬಂದು. ಸೊ ಇದೆಲ್ಲ ಈ ಶೂಟಿಂಗ್ಗೆ ಯೂಸ್ ಮಾಡ್ತಿರೋಂಥ ಕಾರ್ ಇದು ನೋಡಿ. ಫೈಟಿಂಗಲ್ಲಿ ಯೂಸ್ ಮಾಡಿದ್ದಾರೆ ಈ ಕಾರ್ನ. ಮತ್ತು ಪ್ರತಿಯೊಂದು ಸಾಂಗ್ ಆಗಿರ್ಬೋದು ಶೂಟಿಂಗ್ಸ್ಗೆ, ಮತ್ತು ಇಲ್ಲಿ ರಜನಿಕಾಂತ್ ಸರ್ ಅವರು ಕೂಡ ಈ ಕಾರಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮಸ್ತಾಗಿದೆ ಕಾರು. Polo, Skoda Pacner Roadster, Skoda. So ಡೌನಲ್ಲಿ ಕೂಡ ಇದೆ, ಇಲ್ಲಿ ಹೋಗ್ಬೇಕು. ಸೊ ಇದು ವಿಷ್ಣುವರ್ಧನ್ ಸರ್ ಕಾರ್ ಇದು ಅನ್ಸುತ್ತೆ. ವಿಷ್ಣುವರ್ಧನ್ ಸರ್ ಕಾರು ಯೂಸ್ ಮಾಡ್ತಿರೋ ಕಾರು. ಸೊ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ ಇವರು. ಒಂಥರ ಡಿಫ್ರೆಂಟ್ ಆಗೈತೆ ಕಾರ್ ಇದು. ಶೋ ಪೀಸ್ ಥರ ಆಯ್ತಲ್ಲ, ಸಖತ್ತಾಗೈತೆ ಕಾರು. ಆಟ ಸಾಮಾನು ಥರ ಐತೆ. ಮಸ್ತ್ ಕಾರ್ ಇದು. ಡಿಕ್ಕಿ ಹೆಂಗಿದೆ ಅಲ್ಲ. ಜಿಯಾ ನೋಡಿತಾರೆ ಅಂಕಲು. Ambassador. ಯಾಕೆ ಈ ಥರ ಇಟ್ಟಿದ್ದಾರೆ ಅವರು? ರಿಪೇರಿ ಮಾಡಕ್ಕ? ಹೌದಾ? ದಮ್ಮಾಗಿದೆಯಾ? ರೋಡ್ ಯಾಕೆ ಈ ಥರ ಇಟ್ಟಿದ್ದಾರೆ ಅವರು? ಅಯ್ಯೋ ಪಾಪ. ಜಿಯನ್ ಏನಿದು? ಮೀ ಜೆಸಿಪಿ ಇದು. ತಗೋಬರೋಣ? ಹಾಂ ಹಾಂ, ಮಿನಿ ಜೆಸಿಪಿ. ಇದೆಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋ ಅಂಥ ವಸ್ತುಗಳಿಗೆಲ್ಲ ಅನಿಸುತ್ತೆ.
ಹೆಂಗ ಇದು ಟೈಪ್ ಮಾಡೋದಕ್ಕೆ ಸೊ ಆಗಿನ ಕಾಲದ್ದು ಯೂಸ್ ಮಾಡ್ತಿರೋಂಥ ಕಾಯಿನ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ತುಂಬ ಹಳೇ ಕಾಲದ್ದು ಕಾಯಿನ್ಸ್ ಅನಿಸುತ್ತೆ ಇದೆಲ್ಲ, ಏನೂ ಕಾಣಿಸ್ತಾನಿಲ್ಲ ಆ ಥರ ಇದೆ. ಮತ್ತು ನೋಟ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಒಂದೊಂದು ನೋಟು ಎಷ್ಟು ದೊಡ್ಡ ಸೈಜಲ್ಲಿದೆ ನೋಡಿ. ಒಂದೊಂದು ನೋಟು ಒಂದೊಂದು ಥರ ಡಿಫ್ರೆಂಟಾಗಿದೆ. ಮತ್ತು ಏನೇನು ಯೂಸ್ ಮಾಡ್ತಿರೋ ಮಿಷಿನ್ಗಳು ಎಲ್ಲ ಕೂಡ ಇಟ್ಟಿದ್ದಾರೆ. ಮೇ ಬಿ ಇದು ದೀಪ ಅನಿಸುತ್ತೆ, ಬಟ್ ಇದೇನೋ ಗೊತ್ತಿಲ್ಲ. ಮತ್ತು ಇದು ಕತ್ತಿ. ಸೊ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಸೊ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.